ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ರಾಶೀಲ್ ತನ್ನ ಮತ್ತು ಪರಾಗ್ನ ವೈವಾಹಿಕ ಜೀವನದ ಸತ್ಯವನ್ನು ಬಿಚ್ಚಿಟ್ಟಿದ್ದಳು. ಇಂದು ನೀವು ಕೇಳುವಿರಿ ಸ್ವಪ್ನಿಲ್ನ ಪ್ರೇಮದ ಅನಿರೀಕ್ಷಿತ ವ್ಯಕ್ತಪಡಿಸುವಿಕೆ, ನನ್ನ ಹೊಸ ಸಾಧನೆಗಳು ಮತ್ತು ವಾರಾಂತ್ಯದ ಒಂದು ರೋಮಾಂಚಕ ಪ್ಯಾಕೇಜ್. ಹೆಮ್ಮೆ ಮತ್ತು ಗ್ಲಾನಿ. ಮದುವೆಗಿಂತ ಮುಂಚೆ ಪರಾಗ್ನಿಂದ ಏನನ್ನೂ ಮುಚ್ಚಿಡದ ರಾಶೀಲ್ನ ಧೈರ್ಯವನ್ನು ನಾನು ಪ್ರಶಂಸಿಸಿದೆ. ರಾಶೀಲ್ ಹೆಮ್ಮೆಯಿಂದ ಹೇಳಿದಳು, ಪರಾಗ್ನ ನಡವಳಿಕೆಯಿಂದ ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಶ್ರದ್ಧೆ ಮೂಡಿತು. ನನ್ನ ಭಾಗ್ಯದ ಬಗ್ಗೆ ನನಗೀಗ ಹೆಮ್ಮೆ ಇದೆ. ಇದನ್ನು ಕೇಳಿ ಸ್ವಪ್ನಿಲ್ ಜೊತೆ ಮದುವೆ ನನಗೂ ಹೆಮ್ಮೆಯ ವಿಷಯವಾಗಬಹುದು ಎಂದು ನಾನು ಯೋಚಿಸಿದೆ. ಹಠಾತ್ ದಸ್ತಕ್ 2 ವಾರಗಳ ನಂತರ ಶುಕ್ರವಾರ ನಾನು ಕ್ಲಾಸ್ನಿಂದ ಮರಳಿದಾಗ ಗೌನ್ನಲ್ಲೇ ಇದ್ದೆ. ಆಗಲೇ ಸ್ವಪ್ನಿಲ್ ನನ್ನ ಕೋಣೆಯ ಬಾಗಿಲು ತಟ್ಟಿದ. ನಾನು ಗಾಬರಿಯಾದೆ ಮತ್ತು ನನ್ನ ಕೈಗಳು ಸಹಜವಾಗಿಯೇ ಕ್ರಾಸ್ ಆಗಿ ಭುಜದ ಮೇಲೆ ಹೋದವು. ಸ್ವಪ್ನಿಲ್ ಕೂಡ ಸಂಕೋಚಪಟ್ಟನು. ಸಾಧನೆಗಳ ವರ್ಣನೆ. ಈ ಅವಕಾಶ ಕೈಜಾರಬಾರದೆಂದು ನಾನು ಬಯಸಿದ್ದೆ. ನಾನು ಬೇಗನೆ ಬಟ್ಟೆ ಬದಲಿಸಿ ಅವನಿಗೆ ನನ್ನ ಸಾಧನೆಗಳನ್ನು ತಿಳಿಸಿದೆ. ನಾನು ಸರ್ಫಿಂಗ್ನಲ್ಲಿ ಲೆವೆಲ್ 3 ತಲುಪಿದ್ದೇನೆ ಮತ್ತು ಈಗ ಬೆಸ್ಟಿಯ ಮೇಲೆ ಸ್ವತಂತ್ರವಾಗಿ ಕುಳಿತು ಅವಳನ್ನು ಓಡಿಸಬಲ್ಲೆ. ಕಲ್ಪನೆ ಮತ್ತು ಆಸಕ್ತಿ. ಸ್ವಪ್ನಿಲ್ ನನ್ನ ಪ್ರತಿಭೆಯನ್ನು ಶ್ಲಾಘಿಸಿದನು. ಸ್ವಪ್ನಿಲ್ ಇದೇ ಮಾತನ್ನು ನನ್ನನ್ನು ಅಪ್ಪಿಕೊಂಡು ಹೇಳಿದ್ದರೆ ನನಗೆ ಎಷ್ಟು ಸಂತೋಷವಾಗುತ್ತಿತ್ತು ಎಂದು ನಾನು ಕಲ್ಪಿಸಿಕೊಳ್ಳತೊಡಗಿದೆ. ಅವನ ಮೇಲೆ ಆಸಕ್ತಿ ಬೆಳೆಯುತ್ತಿರುವುದು ನನಗೆ ವಿಚಿತ್ರವಾಗಿ ಕಾಣುತ್ತಿತ್ತು. ರೋಮಾಂಚನದ ಪ್ಯಾಕೇಜ್. ಸ್ವಪ್ನಿಲ್ ನನಗಾಗಿ ವಾರಾಂತ್ಯದ ಹೊಸ ಸಂತೋಷದ ಪ್ಯಾಕೇಜ್ ತಂದಿದ್ದ. ಪ್ಯಾರಾಗ್ಲೈಡಿಂಗ್, ಸ್ಕೈ ಡೈವಿಂಗ್ ಮತ್ತು ಪ್ಯಾರಾಸೇಲಿಂಗ್. ನಿಭಯ ವಿಶ್ವಾಸ. ಈ ಅಪಾಯಕಾರಿ ಕ್ರೀಡೆಗಳ ಬಗ್ಗೆ ಕೇಳಿದರೂ ನನ್ನ ಮನಸ್ಸಿನಲ್ಲಿ ಯಾವುದೇ ಭಯವಿರಲಿಲ್ಲ. ನಾನು ಕೃತಜ್ಞತೆಯಿಂದ ಹೇಳಿದೆ, ನೀವು ನನ್ನ ಮೇಲೆ ಎಂದಿಗೂ ಯಾವುದೇ ವಿಪತ್ತು ಬರಗೊಡುವುದಿಲ್ಲ ಎಂಬ ವಿಶ್ವಾಸ ನನಗಿದೆ. ನೀವು ಎಲ್ಲ ಕಡೆ ನನ್ನ ಪ್ರಾಣ ಉಳಿಸಿದ್ದೀರಿ. ಯಮರಾಜನಿಗೆ ಸವಾಲು. ಇದರ ಮೇಲೆ ಸ್ವಪ್ನಿಲ್ ಗಂಭೀರನಾದ ಮತ್ತು ಅನಿರೀಕ್ಷಿತವಾಗಿ ತನ್ನ ಪ್ರೇಮ ನಿವೇದನೆ ಮಾಡಿದ. ಒಂದು ವೇಳೆ ಯಮರಾಜನೇ ನಿನ್ನನ್ನು ಕರೆದೊಯ್ಯಲು ಬಂದರೂ ನಾನು ಅಡ್ಡಿಯಾಗುವೆ. ಯಮರಾಜರೇ, ಕರೆದೊಯ್ಯಲೇಬೇಕಿದ್ದರೆ ವಾಣಿಯನ್ನು ಬಿಡಿ, ನನ್ನನ್ನು ಕರೆದೊಯ್ಯಿರಿ ಎಂದು ಹೇಳುವೆ. ಭಾವನಾತ್ಮಕ ಕ್ಷಣ. ನಾನು ಭಾವುಕಳಾದೆ. ನನ್ನ ಕಣ್ಣುಗಳು ತೇವವಾದವು ಮತ್ತು ನಾನು ಅವನ ಬಾಯಿಯ ಮೇಲೆ ಕೈಯಿಟ್ಟು ಹೇಳಿದೆ, ನೀವು ಅಂತಹ ಅಶುಭ ಮಾತನ್ನು ಆಡಬೇಡಿ. ನಿಮ್ಮ ಬದಲಾಗಿ ನಿಮ್ಮ ಪ್ರಾಣ ಕಳೆದುಕೊಂಡು ನಾನು ಎಂದಿಗೂ ಬದುಕಲು ಬಯಸುವುದಿಲ್ಲ. ಸ್ವಪ್ನಿಲ್ ಹೋದ ನಂತರ ನಾನು ನನ್ನ ಮೇಲೆ ನಗುತ್ತಾ ಯೋಚಿಸಿದೆ, ಇದು ಪತ್ನಿಯಾಗುವ ಮೊದಲಿನ ಹಂತ. ಎಲ್ಲಿ ನಾನು ಸುಸ್ತಾಗಿದ್ದರೂ ಅವನೊಂದಿಗೆ ಮಾತನಾಡುತ್ತಿರಲು ಬಯಸುತ್ತೇನೆ. ಯಮರಾಜನಿಗೆ ಸವಾಲು ಹಾಕುವ ಪ್ರೇಮ, ನಿಭಯತೆ ಮತ್ತು ಅದ್ಭುತ ಸಾಹಸದ ಸಿದ್ಧತೆ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಎಪಿಸೋಡ್ 49. ಸಣ್ಣ ಸೊಸೆಯ ರಹಸ್ಯೋದ್ಘಾಟನೆ, ಯಮರಾಜನಿಗೆ ಸವಾಲು ಮತ್ತು ಹೊಸ ರೋಮಾಂಚಕ ಪ್ಯಾಕೇಜ್. ಆಗ ಟೇಬಲ್ ಮೇಲೆ ಡೆಸರ್ಟ್ ಬಡಿಸಲಾಯಿತು. ಅದನ್ನು ಕೂಡ ನಾವಿಬ್ಬರೂ ನಿಧಾನವಾಗಿ ರುಚಿ ಸವಿಯುತ್ತಾ ಮುಗಿಸಿದೆವು. ನಿಮ್ಮ ಭೂತಕಾಲವನ್ನು ಪರಾಗ್ ಅವರಿಂದ ಮುಚ್ಚಿಡದೆ ನೀವು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಅಂತಹ ಧೈರ್ಯ ಪ್ರತಿ ಪೀಡಿತ ಹುಡುಗಿಯಲ್ಲೂ ಇರುವುದಿಲ್ಲ. ಇದರಿಂದ ಪರಾಗ್ ಮದುವೆಗೆ ನಿರಾಕರಿಸುವ ಅಪಾಯವಿತ್ತು. ಆದರೆ ಹಾಗಾಗಲಿಲ್ಲ. ಇಂದು ನಿಮ್ಮ ಜೀವನ ಸುಖಮಯವಾಗಿದೆ. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗ್ಲಾನಿ ಉಳಿದಿಲ್ಲ. ಸತ್ಯ ಮುಚ್ಚಿಡುವ ಹುಡುಗಿಯ ಮನಸ್ಸಿನಲ್ಲಿ ಸದಾ ಭಯವಿರುತ್ತದೆ. ಮನೆಗೆ ಮರಳುವಾಗ ಕಾರ್ನಲ್ಲಿ ನಾನು ರಾಶೀಲ್ನನ್ನು ಪ್ರಶಂಸಿಸಿದೆ. ಈ ಮದುವೆ ನಡೆದಿದ್ದರೂ ನನ್ನ ಮನಸ್ಸಿನಲ್ಲಿ ನೋವಿರುತ್ತಿತ್ತು. ಆದರೆ ಪರಾಗ್ ತನ್ನ ತಪ್ಪನ್ನು ನನಗಿಂತ ದೊಡ್ಡದೆಂದು ಹೇಳಿದನು. ಅವನು ಬಯಸಿದ್ದರೆ ಸತ್ಯ ಮುಚ್ಚಿಡಬಹುದಿತ್ತು. ಆಗ ಅವನು ನನ್ನ ದೃಷ್ಟಿಯಲ್ಲಿ ಸದಾ ನಿರ್ದೋಷಿಯಾಗಿರುತ್ತಿದ್ದನು. ಪರಾಗ್ ಮದುವೆಗೆ ಮುಂಚೆಯೇ ಸತ್ಯ ಹೇಳಿ ನನಗೆ ಆಯ್ಕೆ ನೀಡಿದನು. ನಾನು ಬೇಕಿದ್ದರೆ ಮದುವೆಗೆ ನಿರಾಕರಿಸಬಹುದಿತ್ತು. ಪರಾಗ್ನ ನಡವಳಿಕೆಯಿಂದ ಅವನ ಬಗ್ಗೆ ಶ್ರದ್ಧೆ ಮೂಡಿತು. ನನ್ನ ಸ್ವಾಭಿಮಾನ ಮತ್ತು ಸುಖದ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುವ ಸಂಗಾತಿ ನನಗಿನ್ಯಾರೂ ಸಿಗುತ್ತಿರಲಿಲ್ಲ. ನನಗೀಗ ನನ್ನ ಭಾಗ್ಯದ ಮೇಲೆ ಹೆಮ್ಮೆ ಇದೆ ಎಂದು ಹೇಳುವಾಗ ರಾಶೀಲ್ ಮುಖದಲ್ಲಿ ಹೆಮ್ಮೆ ಎದ್ದು ಕಾಣುತ್ತಿತ್ತು. ಸ್ವಪ್ನಿಲ್ ಜೊತೆ ಮದುವೆಯಾದರೆ ನನಗೂ ಅದು ಹೆಮ್ಮೆಯ ವಿಷಯವಾಗಬಹುದು ಎಂದು ನಾನು ಯೋಚಿಸಿದೆ. ಆದರೂ ನನ್ನ ಅಶ್ವಮೇಧದ ಹಾದಿಯಲ್ಲಿ ನಾನೇ ಅಡ್ಡಿಗಳನ್ನು ಉಂಟುಮಾಡಿಕೊಳ್ಳುತ್ತಿದ್ದೇನೆ. ಭಾರತದಿಂದ ದೂರ ಅಮೆರಿಕಾದಲ್ಲಿ 2 ವಾರಗಳಿಗಿಂತ ಹೆಚ್ಚು ಕಾಲ ಕಳೆದಿದೆ. ಆದರೂ ನನಗೆ ಖುಷಿ ನೀಡುತ್ತಿದೆ. ವಾರಾಂತ್ಯದಲ್ಲಿ ಸ್ವಪ್ನಿಲ್ ಜೊತೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ನಾನೆಲ್ಲವನ್ನೂ ಮರೆಯುತ್ತಿದ್ದೇನೆ.
ಈ ವಾರಾಂತ್ಯ ಸ್ವಪ್ನಿಲ್ ಇಲ್ಲದೆ ಕಳೆಯಬೇಕಾದಾಗ ರಾತ್ರಿ ನನಗೆ ಉದಾಸೀನವಾಗಿ ಕಾಣುತ್ತಿದೆ. ರೂಮಿನಲ್ಲಿ ಬೆಡ್ ಮೇಲೆ ಮಲಗಿ ನಾನು ಮೊಬೈಲ್ನಲ್ಲಿ ಆ ಹಾಡು ಮತ್ತು ಮೇರಿ ಭಾವನಾ ಕೇಳುತ್ತಿದ್ದೇನೆ. ಅದನ್ನು ಸ್ವಪ್ನಿಲ್ ರಾಂಚ್ನಲ್ಲಿ ಗಿಟಾರ್ ಜೊತೆ ನನಗಾಗಿ ನುಡಿಸಿದ್ದನು. ವಾರದ ಮುಂದಿನ 5 ದಿನ ನನಗೆ ಪಪ್ಪ, ಅಲ್ಕಾ ಮ್ಯಾಮ್, ನನ್ನ ಸ್ಕೂಲ್ ಮತ್ತು ನನ್ನ ನಗರವೆಲ್ಲ ನೆನಪಾಗುತ್ತಲೇ ಇತ್ತು. ನಾನು ಉದಾಸೀನಳಾಗಿದ್ದೆ. ಮುಂದಿನ ವಾರಾಂತ್ಯ ಸ್ವಪ್ನಿಲ್ ಮತ್ತೆ ಹೊಸ ಪ್ಯಾಕೇಜ್ನೊಂದಿಗೆ ಬರುತ್ತಾನೆಂದು ಕಾತುರದಿಂದ ಕಾಯುತ್ತಿದ್ದೇನೆ. ದಿನದಿನವೂ ನಾನು ಸರ್ಫಿಂಗ್ ಮತ್ತು ಕುದುರೆ ಸವಾರಿಯಲ್ಲಿ ಹೆಚ್ಚು ಪರಿಣಿತಳಾಗುತ್ತಿದ್ದೇನೆ. ಶುಕ್ರವಾರದ ವೇಳೆಗೆ ಸ್ವಪ್ನಿಲ್ಗೆ ಹೇಳಲು ನನ್ನ ಬಳಿ 2 ಸಾಧನೆಗಳಿದ್ದವು. ಆ ಸಂಜೆ ನಾನು ಕ್ಲಾಸ್ನಿಂದ ಬಂದಿದ್ದೆ. ರೂಮಿನಲ್ಲಿ ಬಟ್ಟೆ ಬದಲಿಸುತ್ತಿದ್ದಾಗ ಯಾರೋ ಬಾಗಿಲು ತಟ್ಟಿದರು. ಇಷ್ಟು ದಿನದಲ್ಲಿ ಇದು ಮೊದಲ ಬಾರಿ. ರಾಶೀಲ್ ಬಂದಿರಬಹುದು ಎಂದು ನಾನು ಅವಸರದಲ್ಲಿ ಗೌನ್ ಮಾತ್ರ ಧರಿಸಿದೆ. ಬಾಗಿಲು ತೆಗೆದಾಗ ರಾಶೀಲ್ ಅಲ್ಲ, ಸ್ವಪ್ನಿಲ್ನನ್ನು ಕಂಡು ದಂಗಾದೆ. ನನ್ನ ಕೈಗಳು ಕ್ರಾಸ್ ಆಗಿ ಭುಜದ ಮೇಲೆ ಹೋದವು. ಸಾಮಾನ್ಯವಾಗಿ ಡಿನ್ನರ್ ಸಮಯದಲ್ಲಿ ಸಿಗುವ ಸ್ವಪ್ನಿಲ್ ರೂಮಿಗೆ ಬರುತ್ತಾನೆಂದು ನಾನು ಭಾವಿಸಿರಲಿಲ್ಲ. ನನ್ನ ಸ್ಥಿತಿ ಕಂಡು ಅವನಿಗೂ ಮುಜುಗರವಾಯಿತು. ಸಾರಿ, ನಾವು ಆಮೇಲೆ ಸಿಗೋಣ ಎಂದು ಅವನು ಹೊರಡಲು ಅನುವಾದನು. ಇದು ಮುಜುಗರದ ಸ್ಥಿತಿಯಾದರೂ ಸ್ವಪ್ನಿಲ್ನನ್ನು ಇಷ್ಟು ದಿನದ ನಂತರ ಏಕಾಂತದಲ್ಲಿ ಭೇಟಿಯಾಗುವ ಈ ಅವಕಾಶವನ್ನು ವ್ಯರ್ಥ ಮಾಡಲು ನನಗೆ ಇಷ್ಟವಿರಲಿಲ್ಲ. ರಾಶೀಲ್ ಬಂದಿರಬಹುದು ಎಂದುಕೊಂಡೆ. ನೀವು ಒಳಗೆ ಬನ್ನಿ, ನನಗೆ 1 ನಿಮಿಷ ಬೇಕು ಅಷ್ಟೇ. ನನ್ನ ದನಿಯಲ್ಲಿ ಸ್ಪಷ್ಟೀಕರಣ ಮತ್ತು ವಿನಂತಿ ಎರಡೂ ಇತ್ತು. ಅವನು ಬರಲು ನಾನು ದಾರಿ ಮಾಡಿಕೊಟ್ಟೆ. ಅವನು ಬಂದ ಕಾರಣ ಬಹುಶಃ ಮುಖ್ಯವಿರಬಹುದು. ಹಾಗಾಗಿ ಅವನು ಸಂಕೋಚಪಡುತ್ತಲೇ ಒಳಗೆ ಬಂದು ಕೂತನು. ನಾನು ಕಣ್ಣು ತಪ್ಪಿಸಿ ವಾಶ್ರೂಮ್ ಕಡೆಗೆ ಓಡಿದೆ. ಅವನು ಕೆಳಗೆ ನೋಡುತ್ತಾ ಕೂತಿರುವುದನ್ನು ಕಂಡು ನನಗೆ ನಿರಾಳವಾಯಿತು. ಬೇಗನೆ ಬಟ್ಟೆ ಬದಲಿಸಿ 2 ನಿಮಿಷದಲ್ಲೇ ವಾಪಸ್ ಬಂದೆ. ಸ್ವಪ್ನಿಲ್, ನನ್ನ ಪ್ರೋಗ್ರೆಸ್ ನಿಮಗೆ ಗೊತ್ತಾ? ನಾನು ಉತ್ಸಾಹದಲ್ಲಿದ್ದೇನೆ. ಅವನ ಎದುರು ಕುಳಿತೆ. ಅವನ ಕುತೂಹಲ ಕಂಡು ನಾನು ಖುಷಿಯಿಂದ ಹೇಳಿದೆ, ನಾನು ಸರ್ಫಿಂಗ್ನಲ್ಲಿ ಲೆವೆಲ್ 3ಗೆ ಬಂದಿದ್ದೇನೆ. ಈಗ ದೊಡ್ಡ ಅಲೆಗಳನ್ನು ಹ್ಯಾಂಡಲ್ ಮಾಡಬಲ್ಲೆ. ಅಷ್ಟೇ ಅಲ್ಲ, ಬೆಸ್ಟಿಯ ಮೇಲೆ ಕೂತು ಅವಳನ್ನು ಮೀಡಿಯಂ ವೇಗದಲ್ಲಿ ಓಡಿಸಬಲ್ಲೆ. ಇದು ದೊಡ್ಡ ಸಾಧನೆ. ನಿನ್ನಲ್ಲಿ ಅಸಾಧಾರಣ ಟ್ಯಾಲೆಂಟ್ ಇದೆ ಎಂದು ನನಗೆ ಮೊದಲ ದಿನವೇ ಗೊತ್ತಿತ್ತು. ಸ್ವಪ್ನಿಲ್ ದನಿಯಲ್ಲಿ ಪ್ರೋತ್ಸಾಹ ಇತ್ತು. ನಾನು ಕಲ್ಪನೆ ಮಾಡತೊಡಗಿದೆ. ಸ್ವಪ್ನಿಲ್ ಇದೇ ಮಾತನ್ನು ಒಪ್ಪಿಕೊಂಡು ಹೇಳಿದ್ದರೆ ಅವನ ಮೇಲೆ ನನಗೆ ಆಕರ್ಷಣೆ ಹೆಚ್ಚುತ್ತಿರುವುದು ನನಗೆ ವಿಚಿತ್ರ ಅನಿಸುತ್ತಿದೆ. ಆಗ ಸ್ವಪ್ನಿಲ್ ಹೇಳಿದನು, ವಾಣಿ, ಈ ವೀಕೆಂಡ್ ನಾವು ಪ್ಯಾರಾಗ್ಲೈಡಿಂಗ್, ಸ್ಕೈ ಡೈವಿಂಗ್ ಮಾಡಲಿದ್ದೇವೆ. ಸಿದ್ಧವಾಗು. ಇದು ನಾನು ಅಂದುಕೊಂಡಂತೆ ಮತ್ತು ಆಶಿಸಿದಂತೆ ಇತ್ತು. ಸ್ವಪ್ನಿಲ್ನಿಂದ ನನಗಿದು ಹೊಸ ಪ್ಯಾಕೇಜ್. ಅವನ ಜೊತೆ ಇರಲು ಸಿಗುತ್ತದೆ ಎಂದು ನನ್ನ ಮನಸ್ಸು ಖುಷಿಯಾಯಿತು. ಸ್ವಪ್ನಿಲ್, ಇವೆಲ್ಲ ಅಂದರೇನು? ನಾನು ಕುತೂಹಲದಿಂದ ಕೇಳಿದೆ. ಸ್ವಪ್ನಿಲ್ ಪ್ಯಾರಾಗ್ಲೈಡಿಂಗ್ ಮತ್ತು ಇತರ ಕ್ರೀಡೆಗಳ ಬಗ್ಗೆ ಒಬ್ಬ ತಂದೆ ತನ್ನ ಮಗಳಿಗೆ ವಿವರಿಸುವಂತೆ ಪ್ರೀತಿಯಿಂದ ವಿವರಿಸಿದನು. ಇವೆಲ್ಲ ಅಪಾಯಕಾರಿ ಆಟಗಳು. ಕೇಳಿದರೆ ಭಯವಾಗುತ್ತಿದೆ, ಆದರೂ ನಾನು ನಿಭಯವಾಗಿ ಭಾಗವಹಿಸುತ್ತೇನೆ. ನಿಮ್ಮ ಜೊತೆಗಿದ್ದರೆ ನನಗೆ ಯಾವುದೇ ಭಯವಿಲ್ಲ. ನನ್ನ ದನಿಯಲ್ಲಿ ವಿಶ್ವಾಸವಿತ್ತು. ವಾಣಿ, ಇದು ಏನೂ ಅಲ್ಲ. ಯಮರಾಜನೇ ನಿನ್ನನ್ನು ಕರೆದೊಯ್ಯಲು ಬಂದರೂ ನಾನು ಅಡ್ಡ ನಿಲ್ಲುವೆ. ಕರೆದೊಯ್ಯಲೇಬೇಕಿದ್ದರೆ ನನ್ನನ್ನು ಕರೆದೊಯ್ಯಿರಿ ಎಂದು ಕೇಳುವೆ. ಸ್ವಪ್ನಿಲ್ ಗಂಭೀರನಾಗಿದ್ದನು. ನಾನು ಅವನ ಬಾಯಿಯ ಮೇಲೆ ಕೈ ಇಟ್ಟೆ. ಅಶುಭ ಮಾತನಾಡಬೇಡಿ. ನಿಮ್ಮ ಪ್ರಾಣ ಕಳೆದುಕೊಂಡು ನಾನು ಬದುಕಲು ಇಷ್ಟಪಡುವುದಿಲ್ಲ ಎಂದು ನಾನು ಭಾವುಕಳಾದೆ. ಸಾರಿ, ನಿನ್ನನ್ನು ಬೇಸರಗೊಳಿಸಲು ಬಂದಿದ್ದಲ್ಲ. ಇವೆಲ್ಲದರ ಅನುಭವ ಅದ್ಭುತವಾಗಿರಲಿ ಎಂದು ನಾನು ಆಶಿಸುತ್ತೇನೆ ಎಂದು ಸ್ವಪ್ನಿಲ್ ಹೊರಡಲು ನಿಂತನು. ಇನ್ನೇನು, ಕೂತುಕೊಳ್ಳಿ. ಏಕೆ ಹೊರಡುತ್ತಿದ್ದೀರಿ? ನಾನು ವಿನಂತಿಸಿದೆ. ಈಗ ಬೇಡ ವಾಣಿ, ನಾಳೆ ಸಿಗೋಣ. ನೀನು ರೆಸ್ಟ್ ಮಾಡು ಎಂದು ನನ್ನ ಭುಜ ತಟ್ಟಿ ಹೊರಟು ಹೋದನು. ಅವನು ಹೋದ ನಂತರ ನಾನು ಬೆಡ್ ಮೇಲೆ ಮಲಗಿದೆ. ಪತ್ನಿಯಾಗುವ ಮೊದಲಿನ ಸ್ಟೇಜ್ ಇದು ಎಂದು ನನಗೆ ನಗು ಬಂತು. ನಾಳೆಯ ಟ್ರಿಪ್ಗಾಗಿ ನಾನು ಸಿದ್ಧತೆ ಮಾಡತೊಡಗಿದೆ. ಎಪಿಸೋಡ್ 49 ಮುಕ್ತಾಯ.